ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈಗ ರಾಜೀನಾಮೆಯನ್ನು ನೀಡಿದ್ದಾರೆ. ದೆಹಲಿಯ ಏನೊಂದು ಪಾರ್ಲಿಮೆಂಟ್ನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಬಹುಶಃ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೂನ್ 6ರಿಂದ ಏನು ನೀಟ್ ಮತ್ತು ಈ ವಿವಿಧ ಪ್ರಮುಖ ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿರ್ತವೆ, ಇದರ ವಿರುದ್ಧ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇಡೀ ಭಾರತ ದೇಶದ ತುಂಬೆಲ್ಲ ವಿದ್ಯಾರ್ಥಿಗಳನ್ನು ಒಕ್ಕಟ್ಟು ಮಾಡಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನಪ್ಪ ಅಂದ್ರೆ ಹೋರಾಟ ಪ್ರಾರಂಭ ಆಗಿತ್ತು. ಇಂದು ದಿನಾಂಕ 25 ಅಂದರೆ ಸುಮಾರು 49 ದಿನಗಳ ನಂತರ ಏನಪ್ಪ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ತಮಗೆ ಒಂದೇನಪ್ಪ ತಪ್ಪಿನ ಅರಿವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ತಪ್ಪನ್ನು ಅರಿವಿಗೆ ತಂದವರು ಮಾತ್ರ ಈ ದೇಶದ ಯುವ ಶಕ್ತಿಗಳು. ಇದರಲ್ಲಿ ಪ್ರಮುಖವಾಗಿ ಬಹಳಷ್ಟು ವಿದ್ಯಾರ್ಥಿ ಏನು ಅಭಿಜಿತ್ ದೀಪ್ಕೆ CJP ಪಕ್ಷದ ಪ್ರಮುಖ ಇವರು, ರಾಹುಲ್ ಗಾಂಧಿ ಮತ್ತು ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಏನು ದೆಹಲಿಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದ್ಗಡೆ ಮಳೆಯೇ ಚಳಿಯನ್ನು ಲೆಕ್ಕಿಸದೇ ಕೂಡ ಹೋರಾಟಗಳನ್ನು ಮಾಡಿದ್ರು. ವಿವಿಧ ಪ್ರಕಾಶ್ ರಾಜ್ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ಫಿಲ್ಮ್ ಆ್ಯಕ್ಟರ್ಗಳು ಮತ್ತು ಬರ್ತಾ ಏನಪ್ಪ ಅಂದರೆ ಈ ಚಳುವಳಿ ದೇಶವ್ಯಾಪಿ ಆಯಿತು. ಏನು ಇದರ ಮಧ್ಯದಲ್ಲಿ ದೆಹಲಿ ಪೊಲೀಸರು ಅಥವಾ ಹೋಮ್ ಮಿನಿಸ್ಟ್ರಿನೋ ಅಥವಾ ಯಾರೋ ಏನು ನಿಷೇಧಿತ ಪ್ರದೇಶ, ಒಂದು ಕಾರುಗಳು ಒಬ್ಬ ಮನುಷ್ಯ ಕೂಡ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಪರೀಕ್ಷೆಗಳನ್ನು ಒಳಪಡಿಸಿ ಒಳಗೆ ಬಿಡುವಂಥ ಜಾಗದಲ್ಲಿ ಟ್ರಕ್ ಗಂಟ್ಲೆ ಕಲ್ಲುಗಳು ಬಂದು ಯಾರೋ ನೇಮ್ ಪ್ಲೇಟ್ ಇಲ್ಲಾರ್ದಂತಹ ಪೊಲೀಸರು ಮತ್ತು ಯಾರ್ಯಾರೋ RSS ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ ಬಂದಿರತಕ್ಕಂಥ ಜನ ಸೇರೆಲ್ಲ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಏನಾದ್ರಪ್ಪ ಕಣ್ಣೀರು ಹೊಗೆಯನ್ನು ಇಲ್ಲಿ ಹೋಗೋದ್ರಂದ್ರೆ ಅಸ್ತ್ರವಾಯು ಥರ ಎಲ್ಲ ಮಾಡಲಾಯಿತು ಅನ್ನುವಂಥದ್ದು ಕೂಡ ಇದು ಎಲ್ಲ ಘಟನೆಗಳಾದವು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಕೊನೆಗೂ ಏನಪ್ಪ ಅಂದರೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಮೊಂಡತನವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದರ ಮಧ್ಯರಾತ್ರಿಯಲ್ಲಿ ಮೋದಿಯವರು ಪ್ರಥಮ ಬಾರಿಗೂ ಅಥವಾ ಏನೋ ಗೊತ್ತಿಲ್ಲ ಲೈವಲ್ಲಿ ಬಂದರು, ಅದು ಬಿಲಿಯನ್ ಗಂಟಲೆ ಓಡ್ತು ಅನ್ನುವಂಥದ್ದು. ಅವರು ನಾನು ದೇಶದ ಜನರ ಪರವಾಗಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇದರ ಮಧ್ಯೆ ಸೋನಮ್ ವಾಂಗ್ಚುಕ್ ಅವರು ಸುಮಾರು 27 ದಿನ ಉಪವಾಸವನ್ನು ಮಾಡಿದ್ರು. ಅವರನ್ನು ಕೂಡ ಬಲಾತ್ಕಾರವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಹೊತ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಹಾಕಲಾಯಿತು. ಅಲ್ಲಿ ನಡ್ಡಾ ಅವರು ಸೇರಿದಂತೆ ವಿವಿಧ BJPಯ ಪಕ್ಷದವರು ಬಂದು ಅವರಿಗೆ ಉಪವಾಸವನ್ನು ಅಂತ್ಯ ಮಾಡಿದರು. ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾದವು. ಅವರೇ ನೇರವಾಗಿ ಬಂದು ಹೇಳಿದ್ರು, ನಾನು ಆ ಥರ ಯಾವುದೇ ದುಡ್ಡು ಅಥವಾ ಆಸೆಗಾಗಿ ಮಾಡಿಲ್ಲ ಅನ್ನುವಂಥದ್ದು. ಇವೆಲ್ಲವನ್ನು ಒಟ್ಟಾರೆಯಾಗಿ ಅವಲೋಕನ ಮಾಡಿದಾಗ ನಮಗೆ ಕಾಣ ಸಿಗುವಂಥದ್ದು ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ನಿಯಮಗಳು ಮತ್ತು ಭಾರತೀಯರಿಗೆ ಮತ್ತು ಸಾಮಾನ್ಯ ಜನರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಯುವ ಸಮೂಹ ಹೊರಗಡೆ ಬಂದರೆ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ಭಾರತದ ಯುವಕರು ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ನಾನು ನೇರವಾಗಿ ಹೇಳಬೇಕಾಗ್ತದೆ. ಬಹಳಷ್ಟು ವಿದ್ಯಾರ್ಥಿಗಳನ್ನು ಕೂಡ ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವ್ರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದ್ರು, ಅವ್ರನ್ನ ರಕ್ತಸಿಕ್ತವಾಗಿ ಮಾಡಿದ್ರು, ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವತ್ತ ಹೆಜ್ಜೆ ಹಾಕಿದರು. ಎಲ್ಲವೂ ಆಯಿತು. ಆದರೂ ಈ ದೇಶದ ಯುವಕರು ಒಂದು ಕಡೆ ಏನು ಫಿನಿಕ್ಸ್ದಂತೆ ಎದ್ದು ಬಂದ್ರಂತ ಹೇಳ್ಬೋದು. ಇಲ್ಲಿ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಹೋರಾಟಗಳಾಗ್ತಾವಲ್ಲ, ಅಲ್ಲೇನು ಅದನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತಾರ, ಲಾಠಿ ಚಾರ್ಜ್ ಆಗುತ್ತಾ, ಅಶ್ರುವಾಯು ಹೋಗಿತಾರ, ಕಣ್ಣೀರು ಹೊಗೆನ ಏನಪ್ಪ ಅಂದ್ರೆ ಅಲ್ಲಿ ಬಿಡಲಾಗ್ತದ. ಎಲ್ಲ ಆದರೂ ಕೂಡ ಕಲ್ಲು ಸ್ವತಃ ಪೊಲೀಸರೇ ಕೆಲವೊಂದು ವಿಡಿಯೋಗಳಲ್ಲಿ ಕಲ್ಲುಗಳನ್ನು ಎಸೆಯಲಾಗ್ತದ. ಇದಾದ ನಂತರ ಆಗಿರ್ತಕ್ಕಂಥ ಬದಲಾವಣೆ ಭಾರತ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ, ಕರ್ನಾಟಕ ಸೇರಿದಂತೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಹೀಗೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಯುವಕರು ಏನಪ್ಪ ಅಂದ್ರೆ ಬೀದಿಗಿಳಿತಾರ. ಆಯಾ ರಾಜ್ಯದ ಪ್ರಮುಖ ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಚಲನಚಿತ್ರ ನಟರಿರ್ಬೋದು ಅಥವಾ ಸಾಮಾಜಿಕ ಹೋರಾಟಗಾರರಿರ್ಬೋದು, ಅವರೆಲ್ಲರೂ ಕೂಡ ಬೀದಿಗೆ ಬರ್ತಾರ. ಒಂದು ರೀತಿ 2026ರಲ್ಲಿ ನಡೆದಿರ್ತಕ್ಕಂಥ ಈ ಪ್ರತಿಭಟನೆ ನಮ್ಗೆ 1947ರಲ್ಲಿ ಏನು ಸ್ವಾತಂತ್ರ್ಯ ಹೋರಾಟದ ಹಲವು ಕಹಿ ನೆನಪುಗಳನ್ನು ನೆನಪಿಗೆ ತರುವಂಥದ್ದಾಯ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಗೋಲಿಬಾರ್ ಮಾಡಲಾಗಿತ್ತು, ಇಲ್ಲಿಯೂ ಕೂಡ ಗೋಲಿಬಾರಿಗೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಒಂದು ವೇಳೆ ಏನಾದರೂ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಲೂ ಅಲ್ಲಿ ಗೋಲಿಯನ್ನ ಹೊಡಿಲಿಕ್ಕೆ ಪೊಲೀಸರು ಶಸ್ತ್ರ ಸಹಿತವಾಗಿ ಸಜ್ಜಾಗಿ ನಿಂತಿದ್ರು. ಒಂದು ರೀತಿ ಏನೋ ಯಾರನ್ನೋ ಆತಂಕವಾದಿಗಳನ್ನು ಟೆರರಿಸ್ಟ್ಗಳನ್ನು ಹೊಡಿತಾರಲ್ಲ ಆ ರೀತಿ
ಇದನ್ನ ಕಂಡು, ಈ ಹೋರಾಟವನ್ನು ಕಂಡು ಮೋದಿಯವರು ಪಲಾಯನ ಕೂಡ ಮಾಡಿದ್ರು ಅಲ್ಲಿಂದ. ಏನವರು ಪಾರ್ಲಿಮೆಂಟ್ನಲ್ಲಿದ್ದರು, ಅಲ್ಲಿಂದ ಹೋಗುವಂಥ ಕೆಲಸ ಮಾಡಿದ್ರು. ಮತ್ತು ಹಲವಾರು ಯೂಟ್ಯೂಬರ್ಗಳು ಪ್ರಯತ್ನ ಪಟ್ಟಿದ್ರಲ್ಲಿ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವತ್ತೂ ಕೂಡ ಸುದ್ದಿಗಳನ್ನು ಏನು ನೈಜವಾಗಿ ಬಿತ್ತರಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅದೊಂದು ನೋವಿನ ಸಂಗತಿ. ಒಟ್ಟಾರೆಯಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಈ ದೇಶದ ಯುವ ಶಕ್ತಿ ಮುಂದೆ ಮಂಡಿಗಾಲನ್ನ ಊರಿ ತಮ್ಮ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆದರೆ ಪ್ರಜಾಪ್ರಭುತ್ವದ ಪವರ್ ಎಷ್ಟಿದೆ ನೋಡಿ. ಒಂದು ವೇಳೆ ಯುವಕರು ಈಗ ನೋಡ್ರಿ, ಕೆಲವೊಂದಿಷ್ಟು ಫೇಕ್ ಅಕೌಂಟ್ಗಳು ಈ ಧರ್ಮದ ಜಾತೀಯತೆಯ ಅನೇಕ ವಿಷ ಬೀಜಗಳನ್ನು ನಮ್ಮ ಯುವಕರಲ್ಲಿ ಬಿತ್ತಲಾಗ್ತದೆ. ಇವತ್ತು ಯುವಕರು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ನ್ಯಾಯಯುತವಾದಂಥ ಹೋರಾಟ, ಕಾನೂನಾತ್ಮಕವಾದಂಥ ಹೋರಾಟ, ಸಂವಿಧಾನಾತ್ಮಕವಾದಂಥ ಹೋರಾಟವನ್ನು ಮಾಡಿದ್ದೇ ಆದರೆ ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಇಡೀ ಜಗತ್ತು ನಮ್ಮ ಮುಂದೆ ತಲೆಬಾಗ್ತದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. ಈ ಕೇಂದ್ರ ಸರ್ಕಾರದ ಮೊಂಡುತನ 49 ದಿವಸಗಳ ಕಾಲ ಏನು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಏನು ರಾಜೀನಾಮೆಯನ್ನು ಕೊಡಲಿಕ್ಕೆ ಹಿಂದವಿಂದ ಮಾಡಲಿಲ್ಲ, ಅದರ ಬದಲಾಗಿ ರಾಜಕೀಯ ಬೆರೆಸಲಿಕ್ಕೆ ಪ್ರಯತ್ನ ಪಟ್ಟರು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅವರನ್ನು ಓಡಿಸುವಂಥ, ಬೆದರಿಸುವಂಥ ಪ್ರಯತ್ನವನ್ನು ಪಟ್ಟರು. ಮೋದಿ ಮೌನವಾಗೇ ಇದ್ದರು. ಯಾವಾಗ ವಿದ್ಯಾರ್ಥಿಗಳ ಒಂದು ಆಕ್ರೋಶ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯಿತು, ಅವರ ಸಹನೆಯ ಕಟ್ಟೆ ಒಡಿತು, ಅವಾಗ ಕೇಂದ್ರ ಸರ್ಕಾರ ನಲುಗಿ ಹೋಗಿದೆ. ಬಹುಶಃ ಈ 20 ವರ್ಷಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪೆಟ್ಟನ್ನು ಯಾರೂ ಕೊಟ್ಟಿರ್ಲಿಕ್ಕಿಲ್ಲ. ಯಾಕಂದ್ರೆ ಅಂದ ಭಕ್ತರು, ಶಗಣಿ ಭಕ್ತರು ಮೋದಿ ನೋಡ್ರಿ. ಇವತ್ತು ನಾನು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳು ನೋಡ್ತಾ ಇದ್ದೆ, ವಿದ್ಯಾರ್ಥಿಗಳೇ ಕಲ್ತಂದ್ರೆ ಅಂತ ಹೇಳ್ತಾರೆ. ಆದರೆ ನಾಳೆ ನಾವು ಪಾರ್ಲಿಮೆಂಟ್ ಮುತ್ತಿಗೆ ಮಾಡ್ತೀವಿ ಅಂದ್ರೆ ಹಿಂದಿನ ರಾತ್ರಿನೇ ಕಲ್ಲಿನ ಏನಲ್ಲಿ ಟ್ರಕ್ ಇತ್ತಲ್ಲ, ಕಲ್ಲು ತುಂಬಿಕೊಂಡ್ರೆ ಟ್ರಕ್ ಅಲ್ಲಿ ಬಂದು ನಿಂತಿತ್ತು, ಒಂದು ಒಡೆದಿರುವ ಕಾರ್ ಅಲ್ಲಿ ಬಂದು ನಿಂತಿತ್ತು. ಅದನ್ನ ಅಲ್ಲಿನ ಯೂಟ್ಯೂಬರ್ಗಳು ಪ್ರಶ್ನೆ ಮಾಡಿದ್ರು, ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ರು ಇವು ಹೆಂಗ್ ಬಂದು ಅಂತ ಹೇಳಿ. ಅದಾದ ನಂತರ ಏನು ಮುತ್ತಿಗೆ ಇತ್ತಲ್ಲ, ಪಾರ್ಲಿಮೆಂಟ್ ಮುತ್ತಿಗೆ, ಆ ಟೈಮಲ್ಲಿ ಸೆಕ್ಯೂರಿಟಿ ಚೆಕ್ ಅನ್ನ ಕೂಡ ದೆಹಲಿ ಪೊಲೀಸರು ಬಂದ್ ಮಾಡಿದ್ರು. ಯಾವ ಕಾರಣಕ್ಕಾಗಿ ಬಂದ್ ಮಾಡಿದ್ರಿ? ಜನ ಹೆಚ್ಚು ಬರ್ತಾರೆ ಅಂದ್ರೆ ಇನ್ನಷ್ಟು ಹೆಚ್ಚು ಸೆಕ್ಯೂರಿಟಿ ಕೊಡಬೇಕಾಗಿತ್ತು. ಅಂದರೆ ಅದರ ಮಧ್ಯೆ ಕೆಲವೊಂದಿಷ್ಟು ಲಫಂಗರನ್ನ, ಕೆಲವೊಂದಿಷ್ಟು ದೇಶದ್ರೋಹಿಗಳನ್ನ, ಗಲಾಟೆ ಗದ್ದಲ ಮಾಡಿದವರನ್ನ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಅದರಲ್ಲಿ ಸೇರಿಸ್ತು ಅನ್ನುವಂಥದ್ದು ಎಲ್ಲರೂ ಕೂಡ ವಾದವಾಗಿದೆ. ಇಂಥ ಎಲ್ಲ ಘಟನೆಗಳು ನಡೀತಾ ಇದ್ದಾವೆ. ನಾವು ಕೂಡ ತುಂಬಾ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಈ ರಾಜಕಾರಣಿಗಳು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಸರ್ಕಾರದ ಅಸ್ತಿತ್ವಕ್ಕಾಗಿ ಏನೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಈ ಘಟನೆಗಳು ನಮ್ಮ ನೆನಪಿಗೆ ಬರ್ತಾವ. ಆದರೆ ಒಂದು ಆಶಾದಾಯಕ ಭಾವನೆ ಏನಪ್ಪಾ ಅಂದ್ರ, ದೇಶದ ಯುವ ಪೀಳಿಗೆ ಏನೈತಲ್ಲ ಅವರು ಜಾಗೃತರಾಗ್ಯಾರ. ನಮ್ಮನ್ನ ಆಳುವಂತ ರಾಜಕಾರಣಿಗಳು ಹೇಡಿಗಳಿದ್ದಾರ. ನಮ್ಮ ರಕ್ತದ ದಾಹನ, ನಮ್ಮ ರಕ್ತವನ್ನು ಹೀರ್ಲಿಕ್ಕೆ ಸಹ ಅವರು ತಯಾರಿದ್ದಾರ. ನಮ್ಮ ಮೇಲೆ ಎಂತ ಬಲ ಪ್ರಯೋಗ ಮಾಡ್ಲಿಕ್ಕೂ ಸಹ ಅವರು ತಯಾರಿದ್ದಾರೆ ಅನ್ನುವಂಥ ಸಂದೇಶವನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಇಲ್ಲಿ ನಮ್ಗೆ ಧರ್ಮ ಹೊಟ್ಟೆಗೆ ಹಾಕೋದಿಲ್ಲ, ಜಾತಿ ಹೊಟ್ಟೆಗೆ ಹಾಕೋದಿಲ್ಲ. ಇಲ್ಲಿ ಏನಾದರೂ ನಾವು ಪಡೆದುಕೊಳ್ಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ. ಶಿಕ್ಷಣದಿಂದ ಸಮಾನತೆ, ಸ್ವಾಭಿಮಾನ, ಅಕ್ಷರ ಜ್ಞಾನದಿಂದ ಜಗತ್ತಿನ ಎಲ್ಲ ಭಾಗಗಳು ತೆಗಿತಾವೆ. ಅಂತಹ ಯುವ ಸಮೂಹದ ಮೇಲೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿರುವಂತಹ, ಓದಿ ಅಭ್ಯಾಸ ಮಾಡಿಕೊಂಡು ಬರಿಬೇಕಾಗಿರ್ತಕ್ಕಂಥ ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆನ 60-70 ಲಕ್ಷಕ್ಕೆ ಯಾರು ಕೊಡ್ತಾರೆ, ಅವ್ರಿಗೆ ಸೋರಿಕೆ ಮಾಡಿಬಿಡ್ತಾರಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತಿಲ್ಲ. ಇದ್ರ ಮ್ಯಾಗೆ ಕಟ್ಟುನಿಟ್ಟಿನ ಆದೇಶ ಅಥವಾ ತನಿಖೆ ಆಗಬೇಕು. ಇದಕ್ಕೆ CIDನೋ CBIನೋ ಬಂದು ಎಂಟ್ರಿ ಆಗಬೇಕು. ಇಲ್ಲ ಇದಕ್ಕಿಂತಲೂ ಉನ್ನತ ಮಟ್ಟದ ಏನು ನಮ್ಮಲ್ಲಿ ಸರ್ಕಾರದ ಇಲಾಖೆಗಳದಾವ, ಅದರ ಮೂಲಕ ಇದು ತನಿಖೆ ಆಗಬೇಕು. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈಗಾಗಲೇ ಮೋದಿ ಅವರು ಹೇಳಿದಾಗೆ 1 ಕೋಟಿ ರೂಪಾಯಿ ದಂಡ, 10 ವರ್ಷ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಜೀವಿತಾವಧಿ ಹೊರಗಡೆ ಬರಬಾರ್ದು. ಯಾಕೆಂದ್ರೆ ಇಲ್ಲಿ ಹೊರಗಡೆ ಇದ್ದಂಥ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅವ್ರು ಹಾಳು ಮಾಡಿದ್ದಾರೆ. ಸೊ ಇದರ ಮಧ್ಯೆ ಏನಪ್ಪಾ ಅಂದ್ರೆ ಇನ್ನಷ್ಟು ಗಂಭೀರ ರೂಪದ ಹೆಸರೇನು ಕೇಳ್ಬರ್ತಾರೆ, ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಸಹ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇನ್ನು ಎಲ್ಲಿ ನನ್ನ ಪೋಸ್ಟ್ ಹೋಗುತ್ತೋ ಅನ್ನೋ ಕಾರಣಕ್ಕಾಗಿ ಏನಾದರೂ ರಾಜೀನಾಮೆಯನ್ನು ಕೊಡಿಸಿದ್ದಾರೆ ಅನ್ನುವಂಥದ್ದು ಅವರ ಒಂದು ಪಕ್ಷದ ಆಂತರಿಕ ವಿಷಯ. ಅದೇನಾಗಿದೆ ಒಟ್ಟು ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ದೇಶದಲ್ಲಿ ಏನಾದರೂ ಪಡಿಬೇಕಾದ್ರೆ ಅಥವಾ ಒಂದು ತಪ್ಪಾಗಿದ್ದನ್ನು ಪ್ರತಿಭಟಿಸಬೇಕಾದ್ರೆ ಇಲ್ಲಿ ದಿನಗಳೇ ಬೇಕು, ತಿಂಗಳುಗಳೇ ಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಪಾಪ ರೈತರು, ಅವರ ವಿರುದ್ಧ ಬರತಕ್ಕಂಥ ಕಾಯ್ದೆಗಳ ವಿರುದ್ಧ ನೂರಾರು ಜನ ರೈತರಪ್ಪ ಅಂದ್ರೆ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು. ಈಗ ವಿದ್ಯಾರ್ಥಿಗಳ ಸರಣಿ ಪಾಲು. ಅದಾದ ನಂತರ ಭಾರತ ದೇಶದಲ್ಲಿ ಇವತ್ತಿಗೂ ಜಾತೀಯತೆ ತಾಂಡವಾಡ್ತಾ ಇದೆ. ನಾನು ನಿನ್ನೆ ಮನೆ ನೋಡಿದೆ, ಒಂದು ಯಾವುದೋ ಆ ಪೇಪರ್ನಲ್ಲಿ ಬಂತು, ಭಾರತದ ಮೊಟ್ಟ ಮೊದಲ ಜಾತಿರಹಿತ ಊರು ಅಂತೇಳಿ. ಕೆಲವರು ಹೇಳ್ತಾರೆ ಇಲ್ಲಿ ಜಾತಿನೇ ಇಲ್ಲ ಅಂತೇಳಿ. ಹಾಗಾದ್ರೆ ಈ ಜಾತಿರಹಿತ ಗ್ರಾಮ ಅಂತೇಳಿ ಈಗ ಯಾಕೆ ಘೋಷಣೆ ಆಯಿತು? ಆಮೇಲೆ ಭಾಳ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಅನ್ಯಾಯಗಳು,
ಸುಳ್ಳು ಕೇಸುಗಳು, ಏನೆಲ್ಲ ಅಕ್ರಮಗಳು ದೇಶದಲ್ಲಿ ನಡೀತಾ ಇದ್ದಾವೆ, ರಾಜ್ಯದಲ್ಲಿ ನಡೀತಾ ಇದ್ದಾವೆ, ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು. ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಏನು ಪ್ರಿಯಾಂಕ್ ಖರ್ಗೆ ಅವರು ಏನು ಹೋಮ್ ಮಿನಿಸ್ಟರ್ ಆದ ನಂತರ ಸ್ವಲ್ಪ ಕಟ್ಟುನಿಟ್ಟಿನ ಕಾನೂನುಗಳು ಸಹ ಜಾರಿ ಆಗ್ತಾ ಇದ್ದಾವೆ. ನಾವೆಲ್ಲ ನೋಡ್ತಾ ಇದ್ದೀವಿ. ದಿನ ಬೆಳಗಾದರೆ ಪೊಲೀಸರು ಅವ್ರದ್ದೇ ಆದಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಸ್ಥಳೀಯ ಪೊಲೀಸರನ್ನು ವಿಚಾರಣೆ ಮಾಡಿದಾಗ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಭಾಳಷ್ಟು ದೊಡ್ಡ ಪ್ರಮಾಣದ ಒಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ತರ್ತಾ ಇದ್ದಾರೆ ಅನ್ನುವಂಥದ್ದೊಂದು ಆಶಾದಾಯಕ ವಿಚಾರಗಳು ಗೊತ್ತಾಯಿತು. ಒಟ್ಟಾರೆಯಾಗಿ ಇಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಏನು ಕೊಟ್ಟಿದ್ದಾರೆ, ಇದೇನು ಸಂತೋಷದ ವಿಷಯ ಅಲ್ಲ. ಅವರು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಜನ ಇಲ್ಲಿ ವೋಟ್ ಹಾಕಿ ಅವರನ್ನು ಆರಿಸಿದ್ದು, ಏನು ದೇಶದ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದು, ಈ ದೇಶದ ಕಟ್ಟ ಕಡೆಯ ವಿದ್ಯಾರ್ಥಿಗಳಿಗೂ ಸಹ ನ್ಯಾಯ ಸಿಗಬೇಕು, ಬೆಲೆ ಸಿಗಬೇಕು, ಸಮಾನತೆ ಸಿಗಬೇಕು. ಅವರು ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಪಡೆದು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ನಮ್ಮ ದೇಶದ ಹೆಸರನ್ನು ಜಗತ್ತಿನ ತುಂಬ ಪಸರಿಸಬೇಕಾಗಿತ್ತು ವಿದ್ಯಾರ್ಥಿಗಳು. ಆದರೆ ಅಂಥ ವಿದ್ಯಾರ್ಥಿಗಳ ಹಗಲು ರಾತ್ರಿ ಪಡ್ತಕ್ಕಂಥ ಪರಿಶ್ರಮವನ್ನು, ಅವರ ಜ್ಞಾನವನ್ನು ಕಸಿದುಕೊಂಡು ಯಾರೋ ಅದಕ್ಕೆ ಅನ್ಫಿಟ್ ಆಗಿರ್ತಕ್ಕಂಥವರಿಗೆ ಮಾರಾಟ ಮಾಡಿ, ಆ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡಿ, ಅದರ ಮೂಲಕ ಕೇಂದ್ರ ಸರ್ಕಾರ ಈ ರೀತಿಯ ಹುನ್ನಾರಗಳನ್ನು ಮಾಡ್ತಾ ಇದೆ ಅಂದರೆ ಇದೆಂತಹ ನಾಚಿಕೆಗೇಡಿನ ಸಂಗತಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಭಾರತ ದೇಶದ ಏನು ಮರ್ಯಾದೆ ಇದೆ ಅದು ಕೇವಲ ಭಾರತದಲ್ಲ, ವಿದೇಶಗಳಲ್ಲಿ ಕೂಡ ಹರಾಜಾಯಿತು ಇಂಥ ಒಂದು ಪ್ರಕರಣಗಳಿಂದ. CJP ಪಕ್ಷ ಇದರ ನೇತೃತ್ವವನ್ನು ವಹಿಸಿತ್ತು. ರಾಹುಲ್ ಗಾಂಧಿ ಅವರು ಎಂಟ್ರಿ ಆದರು, ಬೇರೆ ಬೇರೆ ಪ್ರಮುಖರು ಇದರಲ್ಲಿ ಎಂಟ್ರಿ ಆದರು. ವಿಶೇಷವಾಗಿ ಚಂದ್ರಶೇಖರ್ ಆಜಾದ್ ರಾವಣ್ ಏನು ಅವರ ಪಕ್ಷದ ನೇತೃತ್ವದಲ್ಲಿ ಅವರೆಲ್ಲ ತಮ್ಮ ಟೀಮನ್ನು ಕರ್ಕೊಂಡು ಬಂದರು. ಇದಕ್ಕೆ ಮನೆಯದೇ ಹೋದಾಗ ಅವರು ಪಾರ್ಲಿಮೆಂಟ್ ಎದುರಿಗೇನೆ ಏನಪ್ಪ ಅಂದ್ರೆ ಏನು ಸತ್ಯಾಗ್ರಹವನ್ನು ಮಾಡಿದ್ರು, ಮಳೆಯಲ್ಲೇ ಚಳಿಯಲ್ಲಿ. ಅದೇ ರೀತಿ ಪ್ರಕಾಶ್ ರಾಜ್ ಅವರು ಮತ್ತು ಇನ್ನೂ ಭಾಳಷ್ಟು ಜನ, ಹೆಸರುಗಳು ನೆನಪಿಗೆ ಬರ್ತಾಯಿಲ್ಲ, ಭಾಳಷ್ಟು ಜನ ಇದರಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಅವರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ತಲೆ ಉರುಳಿದೆ. ಇದು BJPಗೆ ಬಹಳ ತೀವ್ರವಾದಂಥ ಮುಖಭಂಗವಾಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ, ಈ ದೇಶದ ಯುವಶಕ್ತಿ ಒಂದಾದರೆ ಈ ಏನು ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಭ್ರಷ್ಟ ವ್ಯವಸ್ಥೆ ಇದೆ, ಇದನ್ನು ಕೂಡ ಕಿತ್ತು ಹಾಕಬಹುದು. ಆ ನಿಟ್ಟಿನಲ್ಲೂ ದೇಶ 2026ರ ಘಟಕದಲ್ಲಿ ಏನು 2026ರ ಕಾಲಘಟ್ಟದಲ್ಲಿ ಆ ರೀತಿಯ ಯುವಕರು ಜಾಗೃತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆಶಾದಾಯಕ ಭಾವನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.